ಅವರಿಬ್ರು ಮದುವೆಯಾಗಿ 30ರಿಂದ 40 ವರ್ಷ ಆಗಿತ್ತು. ಎಲ್ಲೇ ಹೋದ್ರು ಒಟ್ಟೊಟ್ಟಿಗೆ ಇರ್ತಿದ್ರು. ಅಷ್ಟರ ಮಟ್ಟಿಗೆ ಅನ್ಯೋನ್ಯ ಬದುಕನ್ನ ನಡೆಸ್ತಿದ್ರು. ಆದ್ರೆ ವಿಧಿಯ ಮೋಸದಾಟಕ್ಕೆ ಸಿಲುಕಿದವರು ದುರಂತ ಅಂತ್ಯ ಕಂಡಿದ್ದಾರೆ. ಮೂರು ದಶಕ ಸುಖ ಸಂಸಾರ ಈಗ ನಡೆದಿದ್ದು ಘನಘೋರ. ಸಾಲದ ಸುಳಿ, ಹಿರಿಯ ಜೀವಗಳು ಬಲಿ. ಜೀವನ ಅನ್ನೋದೇ ಹಾಗೆ, ಇದ್ದಷ್ಟು ದಿನ ಖುಷಿಯಾಗಿರ್ಬೇಕು. ಯಾಕಂದ್ರೆ ಯಾವಾಗ ಕಾಲದ ಕರೆ ಬರುತ್ತೋ ಹೇಳೋದಕ್ಕಾಗೋದಿಲ್ಲ. ಇನ್ನೊಬ್ರಿಗೆ ಮೋಸ ಮಾಡಿಲ್ಲ, ಯಾರಿಗೂ ತೊಂದರೆ ಕೊಟ್ಟಿಲ್ಲ, ಆದ್ರೂ ಕೂಡ ವಿಧಿಯ ಹೊಡೆತ ತಪ್ಪಿದ್ದಲ್ಲ. 3ರಿಂದ 4 ದಶಕಗಳ ಕಾಲ ನೆಮ್ಮದಿಯ ಬದುಕು ಕಟ್ಕೊಂಡ ಈ ಹಿರಿಯ ಜೀವಗಳ ಬದುಕಲ್ಲೂ ಭಗವಂತ ಮೋಸದಾಟವಾಡಿದ್ದಾನೆ. ಸಾಲದ ಸುಳಿಗೆ ಸಿಲುಕಿದವರು ಇಳಿ ವಯಸ್ಸಿನಲ್ಲಿ ನರಳಿ ಪ್ರಾಣ ಬಿಟ್ಟಿದ್ದಾರೆ. ಈ ದಂಪತಿಯ ಹೆಸರು ಅಶ್ವತ್ಥಪ್ಪ ಮತ್ತು ಹನುಮಕ್ಕ ಅಂತ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ತಾಲೂಕಿನ ಜಂಗಲಹಳ್ಳಿ ಗ್ರಾಮದವರು. ಇದ್ದಿಬ್ಬ ಹೆಣ್ಣು ಮಕ್ಕಳನ್ನ ಮದುವೆ ಮಾಡಿಕೊಟ್ಟವರು ನೆಮ್ಮದಿಯ ಜೀವನ ನಡೆಸ್ತಿದ್ರು. ಎಲ್ಲೇ ಹೋದ್ರೂ ಗಂಡ ಹೆಂಡತಿ ಒಟ್ಟೊಟ್ಟಿಗೆ ಇರ್ತಿದ್ರು. ಅಷ್ಟರ ಮಟ್ಟಿಗೆ ಈ ವಯಸ್ಸಲ್ಲೂ ಒಬ್ಬರನ್ನೊಬ್ಬರು ಇಷ್ಟಪಡ್ತಿದ್ರು. ಆದ್ರೆ ಚೀಟಿ ವ್ಯವಹಾರದ ಸುಳಿಗೆ ಸಿಲುಕಿದವರಿಗೆ ಮತ್ತೆ ಮೇಲೇಳೋದಕ್ಕೆ ಆಗೇ ಇಲ್ಲ. ಇರೋ ಬರೋ ಕಾಸನ್ನೆಲ್ಲ ಕಳ್ಕೊಂಡು ಬೀದಿಗೆ ಬಿದ್ದಿದ್ರು. ಆರ್ಥಿಕ ಸಮಸ್ಯೆ ಹೆಗಲೇರಿ ನಿಲ್ತಿದ್ದಂತೆ ಹುಟ್ಟೂರನ್ನೇ ಬಿಟ್ಟು ಪೋಲಂಪಲ್ಲಿಯಲ್ಲಿ ಬಾಡಿಗೆ ಮನೆಯನ್ನ ಮಾಡಿಕೊಂಡಿದ್ರು. ಕಳೆದೊಂದು ವರ್ಷದಿಂದ ಇದೇ ಮನೆಯಲ್ಲಿ ಜೀವನ ಸಾಗಿಸ್ತಿದ್ರು. ನಾನು ಇದ್ದೆ ಸರ್, ನೋಡ್ಕೊಂತಿದ್ದೆ. ನಾನು ಕೂಲಿ ಮಾಡಿಸ್ ಹಾಕಿದ್ದೇನೆ ಸರ್. ನಿಮ್ಗೇನು ಅನುಮಾನ ಏನಿದೆಯಾ? ಏನಿಲ್ಲ ಸರ್, ಸಂಸಾರಕ್ಕೆಲ್ಲ ನಾವೇ ಸರ್ ನೋಡ್ತಿದ್ದು. ಏನಿಲ್ಲ, ನಮ್ಮೊಬ್ಬ ಚೆನ್ನಾಗಿರ್ಬೇಕು ಅಂತ ತಗೊಂಡ್ಬಂದಿರ್ಲೇಟೆ ಸರ್ ನಾನು. ತಮಗೆಷ್ಟೇ ಕಷ್ಟ ಇದ್ರೂ ಇನ್ನೊಬ್ಬರ ಬಳಿ ಹೇಳ್ಕೊಳ್ತಿರ್ಲಿಲ್ಲ. ನಮ್ಮಿಂದ ಇನ್ನೊಬ್ಬರಿಗೆ ತೊಂದರೆ ಆಗಬಾರ್ದು ಅಂತ ಸ್ವಂತ ಮಕ್ಕಳಿಗೂ ತಮ್ಮ ಸ್ಥಿತಿಯ ಬಗ್ಗೆ ಹೇಳ್ಕೊಂಡಿರ್ಲಿಲ್ಲ. ಇತ್ತೀಚೆಗೆ ಶುಗರ್ ಕಾಯಿಲೆ ಕೂಡ ಕಾಡೋದಕ್ಕೆ ಶುರುವಾಗಿತ್ತು. ಇದರಿಂದ ನೊಂದು ಬೆಂದು ಹೋದವರು ಸಾಯೋ ನಿರ್ಧಾರ ಮಾಡಿದ್ದಾರೆ. ನಮ್ಮಿಂದ ಯಾರಿಗೂ ತೊಂದರೆ ಆಗೋದು ಬೇಡ ಅಂತ ಮನೆಯಲ್ಲೇ ವಿಷ ಸೇವಿಸಿದ್ದಾರೆ. 3 ದಿನಗಳಿಂದ ಎಲ್ಲೂ ಗಂಡ ಹೆಂಡತಿಯ ಸುಳಿವಿರಲಿಲ್ಲ. ಮನೆ ಬಾಗಿಲು ಹಾಕಿದ್ರಿಂದ ಅಕ್ಕಪಕ್ಕದ ಮನೆಯವರು ಎಲ್ಲೋ ಹೋಗಿರ್ಬೇಕು ಅಂತ ಅಂದ್ಕೊಂಡಿದ್ರು. ಯಾವಾಗ ಇದೇ ಮನೆಯಿಂದ ವಾಸನೆ ಬರೋದಕ್ಕೆ ಶುರುವಾಯಿತು, ಪೊಲೀಸರಿಗೆ ಸುದ್ದಿ ಮುಟ್ಟಿಸಿದ್ದಾರೆ. ಕುಟುಂಬಸ್ಥರ ಜೊತೆ ಬಂದು ಬಾಗಿಲು ಓಪನ್ ಮಾಡಿಸ್ತಿದ್ದಂತೆ ಅಸಲಿ ವಿಷಯ ಗೊತ್ತಾಗಿದೆ. ಏನು ತೊಂದರೆ ಇಲ್ಲ, ಯಾರು ಏನು ಸಾಲದವ್ರು ಬರಲಿಲ್ಲ, ಸಾಲದವ್ರು ಕೇಳಲಿಲ್ಲ, ಕಿರಿಕಿಳೇನಿಲ್ಲ. ಅವ್ರ ಪಡೆಗೆ ಅವರು ಪೂಜೆಗಳು ಮಾಡ್ಕೊಡೋ ಮನೆಯಲ್ಲಿ ಚೆನ್ನಾಗಿದ್ರು. ಅದೇನು ಗೊತ್ತಿಲ್ಲ, ಯಾರೂ ಗೊತ್ತಿಲ್ಲ ವಿಷಯ. ದೊಡ್ಡ ಮಗಳು ಪಾಪ ಸಪೋರ್ಟ್ ಮಾಡೋದು, ದುಡ್ಡಿಗೆ ಪ್ರಾಬ್ಲಮ್ ಇತ್ತು. ಆಯಮ್ಮನ ಪಾಪ ಗೊತ್ತಲ್ಲ, ಆಯ್ಮ ತುಂಬ ಸಪೋರ್ಟ್ ಮಾಡೋದು. ನನಗೂ ಒಂದು 2 ಸಲ ಹೇಳಿದ್ರು, ಅಣ್ಣ ನಾನು ಬೆಳಗ್ಗೆ ಬೇಡ ಕೊಡ್ತೀನಿ, ಮಕ್ಕಳು ಕೇಳಬೇಡ ಅಂತ. ಅಲ್ಲಿ ಹೋಗಮ್ಮ ಅವರೇ ಕೊಡ್ತಾರೆ ಇಲ್ಲಿ ಅಂತ ಈ ಥರ ವಿಶ್ವಾಸ ಇತ್ತು. ಇನ್ನೂ ಮನೆ ಶುಗರ್ ಬಂದಿತ್ತು ಒಂದು 6 ತಿಂಗಳು ಮುಂಚೆ. ಇನ್ನೇ ಸತ್ತೋಗ್ರ ಅಂತ ಇದ್ರು ಎಲ್ಲರೂ. ಪಾಪ ಆಯಮ್ಮ ಕರ್ಕೊಂಡು ಉಳಿಸ್ಲು. ಒಟ್ನಲ್ಲಿ ಮದುವೆಯಾದ ದಿನದಿಂದಲೂ ಒಟ್ಟೊಟ್ಟಿಗೆ ಇದ್ದ ದಂಪತಿ ಸಾವಲ್ಲೂ ಒಂದಾಗಿದ್ದಾರೆ. ಹೆತ್ತವರನ್ನ ಕಳ್ಕೊಂಡ ಹೆಣ್ಮಕ್ಳ ಗೋಳು ಮಾತ್ರ ನೋಡ ತೀರದಂತಾಗಿದೆ. ದತ್ತಾತ್ರೇಯ ಎಂ, ನ್ಯೂಸ್ 18 ಚಿಕ್ಕಬಳ್ಳಾಪುರ.